ಇನ್ನು ಮತ್ತೊಂದು ಕಡೆ ವಿದ್ಯಾರ್ಥಿನಿಯರ ವಿಡಿಯೋ ಚಿತ್ರೀಕರಣದ ಬಗ್ಗೆ ನನ್ನ ಗಮನಕ್ಕೆ ಬಂದಿದೆ. ಕೂಡಲೇ ಇದರ ಹಿಂದೆ ಇರುವ ಜಾಲದ ಕುರಿತು ಪರಿಶೀಲನೆ ಮಾಡ್ತೀವಿ. ಪೊಲೀಸ್ ಇಲಾಖೆ ಈಗಾಗಲೇ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದೆ. ಕ್ರೈಸ್ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಈ ಬಗ್ಗೆ ಹೇಳಿಕೆ ನೀಡಿದ್ದಾರೆ. ಇಲ್ಲಿರುವ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಬದಲಾವಣೆ ಮಾಡ್ತೀವಿ. ಮಕ್ಕಳು ಪೋಷಕರು ಯಾವುದೇ ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಕಾರ್ಯನಿರ್ವಾಹಕ ನಿರ್ದೇಶಕ ನವೀನ್ ಕುಮಾರ್ ರಾಜು ಹೇಳಿಕೆ ನೀಡಿದ್ದಾರೆ. ವಿದ್ಯಾರ್ಥಿನಿಯರ ವಿಡಿಯೋ ಚಿತ್ರೀಕರಣಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರ ನನ್ನ ಗಮನಕ್ಕೆ ಈಗಾಗಲೇ ಬಂದಿದೆ. ಕೂಡಲೇ ಇದರ ಹಿಂದೆ ಇರುವಂತಹ ಜಾಲದ ಕುರಿತು ಪರಿಶೀಲನೆ ಮಾಡ್ತೀವಿ. ಪೊಲೀಸ್ ಇಲಾಖೆ ಈಗಾಗಲೇ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದೆ. ಕ್ರೈಸ್ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಈ ಬಗ್ಗೆ ಹೇಳಿಕೆ ನೀಡಿದ್ದಾರೆ. ನಾವು ಕೂಡ ಈ ವಿಚಾರವನ್ನ ಇಲ್ಲಿಗೆ ಕೈ ಬಿಡೋದಿಲ್ಲ, ನಮ್ಮ ಗಮನಕ್ಕೂ ಕೂಡ ಬಂದಿದೆ. ಪೋಷಕರು ಹಾಗೆ ಮಕ್ಕಳು ಆತಂಕ ಪಡುವಂತಹ ಅಗತ್ಯ ಇಲ್ಲ. ಇಲ್ಲಿರುವಂತಹ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಬದಲಾವಣೆ ಮಾಡ್ತೀವಿ ಅಂತ ಕಾರ್ಯನಿರ್ವಾಹಕ ನಿರ್ದೇಶಕ ನವೀನ್ ಕುಮಾರ್ ರಾಜು ಹೇಳಿಕೆ ನೀಡಿದ್ದಾರೆ. ಮಕ್ಕಳು ಹಾಗೆ ಪೋಷಕರು ಯಾವುದೇ ರೀತಿಯಾದಂತಹ ಆತಂಕ ಪಡುವಂತಹ ಅಗತ್ಯ ಇಲ್ಲ. ಈಗಾಗಲೇ ಪೊಲೀಸರು ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ನಮ್ಮ ಗಮನಕ್ಕೂ ಕೂಡ ಈ ವಿಚಾರ ಬಂದಿದೆ. ಅದರಿಂದಾಗಿ ಈ ಒಂದು ಪ್ರಕರಣವನ್ನ ಈ ವಿಚಾರವನ್ನ ಇಲ್ಲಿಗೆ ಬಿಡುವಂತಹ ಮಾತೇ ಇಲ್ಲ. ಸಂಪೂರ್ಣವಾಗಿ ವ್ಯವಸ್ಥೆಯನ್ನು ಬದಲಾವಣೆ ಮಾಡ್ತೀವಿ. ಪೋಷಕರು ಹಾಗೆ ಮಕ್ಕಳು ಯಾವುದೇ ರೀತಿಯಾದಂತಹ ಆತಂಕ ಪಡೋದು ಬೇಡ ಅಂತ ಕಾರ್ಯನಿರ್ವಾಹಕ ನಿರ್ದೇಶಕ ನವೀನ್ ಕುಮಾರ್ ರಾಜು ಹೇಳಿಕೆ ನೀಡಿದ್ದಾರೆ. ಇನ್ನು ಈ ವಸತಿ ಶಾಲೆಯ ಕರ್ಮಕಾಂಡಗಳು ಬಗೆದಷ್ಟು ಕೂಡ ಬಯಲಾಗ್ತಾ ಇರುವಂಥದ್ದು. ಗಂಭೀರವಾದಂಥ ಆರೋಪ ಅಂತಂದರೆ ವಿದ್ಯಾರ್ಥಿನಿಯರ ಫೋಟೋಗಳನ್ನು, ಅಶ್ಲೀಲ ಫೋಟೋಗಳನ್ನು ತೆಗೆಯಲಾಗಿದೆ ಅನ್ನೋ ಒಂದು ಆರೋಪವನ್ನು ಮಾಡ್ತಾ ಇರುವಂಥದ್ದು. ಇನ್ನು ವಿದ್ಯಾರ್ಥಿನಿ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ಇನ್ನು ಜಂಟಿ ನಿರ್ದೇಶಕರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಗಮನಕ್ಕೆ ಇನ್ನೂ ಕೂಡ ಬಂದಿಲ್ಲ, ಬಟ್ ತನಿಖೆಯನ್ನು ಮಾಡ್ತೀವಿ. ಪ್ರಾಥಮಿಕ ತನಿಖೆಯಲ್ಲಿ ಆ ರೀತಿಯಾದಂತಹ ಯಾವುದೇ ವಿಚಾರಗಳು ಗೊತ್ತಾಗಿಲ್ಲ ಅಂತ ಜಂಟಿ ನಿರ್ದೇಶಕರು ಹೇಳಿಕೆ ನೀಡಿದ್ದಾರೆ. ಆದರೆ ಈ ವಿಚಾರವನ್ನ ಇಲ್ಲಿಗೆ ಕೈ ಬಿಡೋದಿಲ್ಲ. ಈಗಾಗಲೇ ಈ ವಿಚಾರ ನಮ್ಮ ಗಮನಕ್ಕೆ ಬಂದಿದೆ ಅಂತ ಕ್ರೈಸ್ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ನವೀನ್ ಕುಮಾರ್ ರಾಜು ಹೇಳಿಕೆ ನೀಡಿದ್ದಾರೆ. ಪೋಷಕರು ಹಾಗೆ ಮಕ್ಕಳು ಆತಂಕ ಪಡುವಂತ ಅಗತ್ಯ ಇಲ್ಲ. ಈಗಾಗಲೇ ಈ ವಿಚಾರ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಪೊಲೀಸ್ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ, ತನಿಖೆಯನ್ನ ಮಾಡ್ತಾರೆ. ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಖಂಡಿತವಾಗಿ ಕೂಡ ಶಿಕ್ಷೆ ಆಗುತ್ತೆ ಅಂತ ಹೇಳಿದ್ದಾರೆ. ವಿದ್ಯಾರ್ಥಿನಿಯರ ವಿಡಿಯೋ ಮಾಡಿರೋದು ನಿಜ, ವಿಡಿಯೋವನ್ನ ನಾನು ನೋಡಿದ್ದೇನೆ. ಕ್ರೈಸ್ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಹೇಳಿಕೆ ನೀಡಿದ್ದಾರೆ. ಕೇವಲ ನನ್ನ ಗಮನಕ್ಕೆ ಬಂದಿರೋದು ಮಾತ್ರ ಅಲ್ಲ, ವಿದ್ಯಾರ್ಥಿನಿಯರ ವಿಡಿಯೋ ಮಾಡಿರೋದು ನಿಜವಾಗಿಯೂ ನಿಜ, ವಿಡಿಯೋವನ್ನ ನಾನು ನೋಡಿದ್ದೇನೆ. ಕ್ರೈಸ್ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ನವೀನ್ ಕುಮಾರ್ ರಾಜು ಹೇಳಿಕೆ ನೀಡಿದ್ದಾರೆ. ನಾನು ಈ ವಿಡಿಯೋ ನೋಡಿದ್ದೀನಿ ಅಂತ ಹೇಳಿದ್ದಾರೆ. ಈ ವಿಡಿಯೋ ರೆಕಾರ್ಡಿಂಗ್ ಬಗ್ಗೆ ಪೋಷಕರು ಇವಾಗ ಆರೋಪ ಮಾಡ್ತಾ ಇದ್ದಾರೆ ಸರ್. ನಿನ್ನೆ ಆ ಹುಡುಗಿಗೆ ತೋರಿಸಿದಾರಂತೆ. ಆ ಹುಡುಗಿ ವಿಡಿಯೋ ನಾನು ನೋಡಿದೆ, ನಾನು ನೋಡಿದೆ. ಅದು ಯಾರು ಹೇಳಿದಾರೆ ಅಂತ ಹೇಳ್ಬಿಟ್ಟು ಈಗ FIR ಅಲ್ಲಿ ಅದು ಒಂದು ಪಾಯಿಂಟ್ ಬರ್ತದೆ ಸರ್. ಇದೆಯಾ ಸರ್ ವಿಡಿಯೋ? ಇದೆಯಾ ಸರ್? ಅದು ನಾನು ನೋಡಿದೆ. ಈಗ ನನಗೆ ತೋರಿಸಿದ್ರು. ಈಗ ನನ್ನವರೆಗೂ ನನ್ನ ಮೊಬೈಲ್ಗೆ ಏನು ಬರಲಿಲ್ಲ, ನನಗೆ ತೋರಿಸಿದ್ರು, ನೋಡಿದೆ. ಇಟ್ಸ್ ಕಂಪ್ಲೀಟ್ಲಿ ಯೂಸ್ಲೆಸ್ ಥಿಂಗ್. ಅಲ್ಲ ಸರ್, ಅದು ಆರೋಪ ನಿಜನಾ ಏನು ಅಂತ ಸರ್? ಅದು ಆರೋಪ ನಿಜ ಅನ್ನೋದಕ್ಕೆ ನಾನೀಗ ಏನು ಹೇಳೋಕ್ಕಾಗಲ್ಲ. ಪ್ರೈಮಾ ಫೇಸಿ ನಾನು ನೋಡಿದ್ದೀನಿ, ಬಟ್ ಅದು ಯಾರು ಮಾಡಿದ್ದಾರೆ ಅನ್ನೋದನ್ನ ಪ್ರೂವ್ ಮಾಡಬೇಕು. ಅದು ಈಗ ನಾವು FIR ಅಲ್ಲಿ ಏನು ಮಾಡ್ತಾ ಇದೀವಿ ಕಂಪ್ಲೇಂಟ್ ಸರ್. ಹಾಸ್ಟೆಲ್ ಒಳಗಡೆ ಖಾಸಗಿ ವ್ಯಕ್ತಿಗಳಿಗೆ ಒಳಗಡೆ ಹೋಗುವಂಥದ್ದಕ್ಕೆ ಅವಕಾಶ ಇರೋದಿಲ್ಲ. CCTV ಹೌದು ಹೌದು ಹೌದು. ಇದನ್ನ ಯಾರು ಮಾಡಿದ್ದಾರೆ, ಈ ಥರದ್ದು ಎಷ್ಟಾಗಿದೆ, ಇನ್ನು ಈಗ ಹೇಗೆ ಮಾಡ್ತಾ ಇದ್ದಾರೆ, ಇದೇನಾದ್ರು ಜಾಲಾಗಿಲ್ಲನ ಪ್ರತಿಯೊಂದು ಕೂಡ ದೇ ವಿಲ್ ಗೋಯಿಂಗ್ ಟು ಎನ್ಕ್ವೈರಿ. ಖಾಸಗಿ ವಿಡಿಯೋ ರೆಕಾರ್ಡಿಂಗ್ ಬಗ್ಗೆ ಪೋಷಕರು ಇವಾಗ ಆರೋಪ ಮಾಡ್ತಾ ಇದ್ದಾರೆ ಸರ್. ನಿನ್ನೆ ಆ ಹುಡುಗಿಗೆ ತೋರಿಸಿದಾರಂತೆ. ಆ ಹುಡುಗಿ ವಿಡಿಯೋ ನಾನು ನೋಡಿದೆ. ನಾನು ನೋಡಿದೆ. ಅದು ಯಾರು ಹೇಳಿದಾರೆ ಅಂತ ಹೇಳ್ಬಿಟ್ಟು ಈಗ FIR ಅಲ್ಲಿ ಅದು ಒಂದು ಪಾಯಿಂಟ್ ಬರ್ತದೆ ಸರ್. ಇದೆಯಾ ಸರ್ ವಿಡಿಯೋ? ಇದೆಯಾ ಸರ್? ಅದು ನಾನು ನೋಡಿದೆ. ಈಗ ನನಗೆ ತೋರಿಸಿದ್ರು. ಈಗ ನನ್ನವರೆಗೂ ನನ್ನ ಮೊಬೈಲ್ಗೆ ಏನು ಬರಲಿಲ್ಲ, ನನಗೆ ತೋರಿಸಿದ್ರು, ನೋಡಿದೆ. ಇಟ್ಸ್ ಕಂಪ್ಲೀಟ್ಲಿ ಯೂಸ್ಲೆಸ್ ಥಿಂಗ್. ಅಲ್ಲ ಸರ್, ಅದು ಆರೋಪ ನಿಜನಾ ಏನು ಅಂತ ಸರ್? ಅದು ಆರೋಪ ನಿಜ ಅನ್ನೋದಕ್ಕೆ ನಾನೀಗ ಏನು ಹೇಳೋಕ್ಕಾಗಲ್ಲ. ಪ್ರೈಮಾ ಫೇಸಿ ನಾನು ನೋಡಿದ್ದೀನಿ, ಬಟ್ ಅದು ಯಾರು ಮಾಡಿದ್ದಾರೆ ಅನ್ನೋದನ್ನ ಪ್ರೂವ್ ಮಾಡಬೇಕು. ಅದು ಈಗ ನಾವು FIR ಅಲ್ಲಿ ಏನು ಮಾಡ್ತಾ ಇದೀವಿ ಕಂಪ್ಲೇಂಟ್ ಸರ್. ಹಾಸ್ಟೆಲ್ ಒಳಗಡೆ ವಿದ್ಯಾರ್ಥಿನಿಯರ ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಂಭೀರ ಆರೋಪ ಏನು ಕೇಳಿ ಬರ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಯನಿರ್ವಾಹಕ ನವೀನ್ ಕುಮಾರ್ ರಾಜು ಹೇಳಿಕೆ ನೀಡಿದ್ದಾರೆ. ಹೌದು, ಆ ವಿಡಿಯೋ ಆಗಿರುವಂಥದ್ದು ನಿಜ, ನಾನು ಕೂಡ ಆ ವಿಡಿಯೋವನ್ನ ನೋಡಿದ್ದೀನಿ ಅಂತ
ನವೀನ್ ಕುಮಾರ್ ರಾಜು ಹೇಳಿಕೆ ನೀಡಿರುವಂಥದ್ದು. ಇದ್ರ ಜೊತೆಗೆ ಈ ಒಂದು ವಿಚಾರವನ್ನು ಈಗಾಗಲೇ ಪ್ರಕರಣವನ್ನು ಪೊಲೀಸರಿಗೆ ನೀಡಲಾಗಿದೆ, ಪ್ರಕರಣ ದಾಖಲಾಗಿದೆ. ಪೊಲೀಸರು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡ್ತಾರೆ. ಯಾರು ತಪ್ಪಿತಸ್ಥರಿದ್ದಾರೆ, ಆ ರೀತಿಯಾದಂಥ ವಿಡಿಯೋ ಮಾಡಿದಂಥವ್ರು ಯಾರು, ಯಾವ ಕಾರಣಕ್ಕಾಗಿ ಮಾಡಿದ್ರು, ಎಲ್ಲಿಗೆಲ್ಲ ಕಳಿಸಿದ್ದಾರೆ, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸಲಾಗುತ್ತೆ. ತಪ್ಪಿತಸ್ಥರು ಯಾರಿದ್ದಾರೆ ಅವರಿಗೆ ಶಿಕ್ಷೆ ಆಗುತ್ತೆ. ಸಂಪೂರ್ಣವಾಗಿ ವ್ಯವಸ್ಥೆಯನ್ನು ಬದಲಾವಣೆ ಮಾಡ್ತೀವಿ ಅಂತ ನವೀನ್ ಕುಮಾರ್ ರಾಜು ಹೇಳಿಕೆ ನೀಡಿದ್ದಾರೆ. ಇದ್ರ ಜೊತೆಗೆ ಮಕ್ಕಳು ಹಾಗೆ ಪೋಷಕರು ಆತಂಕ ಪಡುವಂತಹ ಅಗತ್ಯ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಂದ್ರ ಸಿಂಹ. ಕೆದಕಿದಷ್ಟು ಕೂಡ ಹಲವಾರು ಕರ್ಮಕಾಂಡಗಳು ಈ ಒಂದು ವಸತಿ ಶಾಲೆಯಲ್ಲಿ ಬಯಲಾಗ್ತಾ ಇರುವಂಥದ್ದು. ಸದ್ಯಕ್ಕೆ ಪ್ರಕರಣ ಯಾವ ಹಂತದಲ್ಲಿದೆ, ಏನೆಲ್ಲ ಆರೋಪಗಳು ಕೇಳಿ ಬರ್ತಾ ಇದೆ? ಶಮಂತ್, ಆರಂಭದಲ್ಲಿ ಇದು ಮಕ್ಕಳನ್ನ ಮಲದ ಗುಂಡಿಗೆ ಇಳಿಸಿ ಕ್ಲೀನ್ ಮಾಡಿಸಿ ಒಂದು ಅಮಾನವೀಯತೆ ಮೆರೆದಿದ್ದಾರೆ ಅನ್ನೋ ಒಂದು ವಿಚಾರದಲ್ಲಿ ಶುರುವಾದಂತ ಒಂದು ಪ್ರಕರಣ ಈಗ ಈ ಒಂದು ವಸತಿ ಶಾಲೆಯಲ್ಲಿ ಹಲವಾರು ಕರ್ಮಕಾಂಡಗಳು ಬಯಲಾಗ್ತಾ ಇರುವಂತದ್ದು. ಪ್ರಮುಖವಾಗಿ ಏನು ಮಲದ ಗುಂಡಿಗೆ ಮಕ್ಕಳನ್ನ ಇಳಿಸಿ ಕ್ಲೀನ್ ಮಾಡ್ತಿರೋದ್ರ ಜೊತೆಗೆ ಸರಿಯಾಗಿ ಊಟ ತಿಂಡಿ ಕೊಡದೆ ಮಕ್ಕಳಿಗೆ ಕಗ್ಗಲ್ತಲ ರಾತ್ರಿಯಲ್ಲಿ ಕಿರುಕುಳ ಕೊಟ್ಟು ಸಾಕಷ್ಟು ಅಮಾನವೀಯತೆ ಮೆರೆದಿದ್ದಾರೆ ಅನ್ನೋ ಒಂದು ವಿಚಾರ ಕೂಡ ಗೊತ್ತಾಯ್ತು. ಆದ್ರೆ ಈಗ ಗೊತ್ತಾಗ್ತಾ ಇರುವಂತ ವಿಚಾರ, ಇಲ್ಲಿ ಕೆಲವೊಂದು ಮಕ್ಕಳ ವಿಡಿಯೋಗಳನ್ನ ಅಂದ್ರೆ ಖಾಸಗಿ ವಿಡಿಯೋಗಳನ್ನು ಕೂಡ ಕೆಲವು ರೆಕಾರ್ಡ್ ಮಾಡಿ ಬೇರೆಯವರಿಗೆ ಕಳಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಗೊತ್ತಾಗಿದೆ. ಈಗಷ್ಟೇ ಏನು ವಸತಿ ಶಿಕ್ಷಣ ಸಂಸ್ಥೆಯ ಇಡಿ ಆಗಿರುವಂತ ನವೀನ್ ಕುಮಾರ್ ರಾಜ್ ಅವರು ಈ ಮಾಹಿತಿಯನ್ನ ಬಹಿರಂಗ ಮಾಡಿದ್ದಾರೆ. ಈ ಬಗ್ಗೆ ತನಿಖೆ ಕೂಡ ಮಾಡೋದಿಕ್ಕೆ ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ. ಜೊತೆಗೆ ಇಷ್ಟು ಪ್ರಕರಣಗಳಲ್ಲಿ ಯಾರೆಲ್ಲ ಪ್ರಮುಖವಾಗಿದ್ರು ಅವರೆಲ್ಲರ ಮೇಲೆ ಮಾಸ್ತಿ ಪೊಲೀಸ್ ಠಾಣೆಯಲ್ಲಿ ಒಂದು ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲು ಮಾಡೋದಕ್ಕೆ ಕೂಡ ಸೂಚನೆ ಕೊಟ್ಟಿದ್ದಾರೆ. ಅದು ಇನ್ನು ಕೆಲವೇ ಕ್ಷಣಗಳಲ್ಲಿ ಮೊಕದ್ದಮೆ ಕೂಡ ದಾಖಲಾಗತ್ತೆ. ಅವರೆಲ್ಲರನ್ನೂ ಕೂಡ ಬಂಧಿಸುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಶಮಂತ್, ಧನ್ಯವಾದ ರಾಜೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ. ವಿದ್ಯಾರ್ಥಿಗಳಿಂದ ಶೌಚಾಲಯ ಗುಂಡಿ ಸ್ವಚ್ಛ ಮಾಡಿಸಿದಂತಹ ಪ್ರಕರಣ ಮೊದಲು ಬೆಳಕಿಗೆ ಬರುತ್ತೆ. ನಂತರ ಈ ವಸತಿ ಶಾಲೆಯ ಒಂದೊಂದೇ ಕರ್ಮಕಾಂಡಗಳು ಬಯಲಿಗೆ ಬರ್ತಾ ಇರುವಂಥದ್ದು.